ಚುನಾವಣಾ ಕಣದಲ್ಲಿ ಅಂಬರೀಶ್, ಪೂಜಾ ಗಾಂಧಿ, ಉಮಾಶ್ರೀ ಹೀಗೆ ಸಾಲು ಸಾಲಾಗಿ ನಟ ನಟಿಯರು ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಆದರೆ ಬಾಗಲಕೋಟೆಯಲ್ಲಿ ತಾರಾ ದಂಡೇ ಸೇರ್ಬಿಟ್ಟಿದೆ. ಅಲ್ಲಿ ಸೂಪರ್ ಸ್ಟಾರ್, ಕ್ರೇಜಿ ಸ್ಟಾರ್ ಎಲ್ಲರೂ ವೋಟ್ ಕೇಳ್ತಿದ್ದಾರೆ. ಬೇಕಿದ್ರೆ ನೀವೇ ನೋಡಿ. ಇದೇನಪ್ಪ ಇದು, ಉಬ್ಬಿದದ ಚುನಾವಣೆಗೆ ನಿಂತ್ಬಿಟ್ರ? ಅಲ್ಲ, ಇವರ ಪ್ರಚಾರಕ್ಕೆ ಅಣ್ಣ ಅವರು ಬಂದವ್ರೆ. ರವಿ ಮಾಮ, ಸುದೀಪ್ ಅಣ್ಣನು ಮತ ಕೊಡಿ ಅಂತ ಕೇಳ್ತಾವ್ರಲ್ಲಪ್ಪ. ಇದೇನಿದು, ಸೂಪರ್ ಸ್ಟಾರ್ ರೂಪಿ ಯಾವಾಗ ಎಲೆಕ್ಷನ್ಗೆ ನಿಂತ್ಕೊಂಡ್ರು? ಯಾವುದು ಗೊತ್ತೇ ಆಗ್ತಿಲ್ವಲ್ಲಪ್ಪ. ನಿನ್ನಡೆ ಬರಹ ಬರೆಯೋ ಈ ರೈಟರ್. ಹೀಗಂತ ನೀವು ತಲೆ ಕೆರ್ಕೋಬೇಡಿ. ಹೀಗೆ ಇಲ್ಲಿ ಪೆಟ್ಟಿಗೆ ಹಿಡ್ಕೊಂಡು ವೋಟ್ ಕೊಡಿ, ನೋಟು ಕೊಡಿ ಅಂತ ಪ್ರಚಾರಕ್ಕೆ ಇಳಿದಿರೋ ಇವ್ರು ರಿಯಲ್ ಸ್ಟಾರ್ ಉಪೇಂದ್ರ ಅಲ್ಲ, ನಕಲಿ ಉಪೇಂದ್ರ. ಭೂಲೋಕದಲ್ಲಿ ರಾಜಕೀಯ ಇದೆ, ಯಮಲೋಕದಲ್ಲೂ ರಾಜಕೀಯ ಇದೆ. ನೋಡಿ ಅಮ್ಮ, ನಾನು ಹೇಳೋದನ್ನ ಕರೆಕ್ಟ್ ಆಗಿ ತಿಳ್ಕೊ. ಈ ಸತಿ ನಾನು ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಭ್ರಷ್ಟನ ಕಿತ್ತುಗೆ. ಅರ್ಥ ಮಾಡ್ಕೋ. ಹೌದು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಬಿಎಸ್ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಜೂನಿಯರ್ ಉಪೇಂದ್ರ, ಆರ್ಡಿ ಬಾಬು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ತಮ್ಮ ಬೆಂಬಲಕ್ಕಾಗಿ ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ರವಿಚಂದ್ರನ್, ಜೂನಿಯರ್ ಸುದೀಪ್ ಎಲ್ಲರನ್ನ ಕರೆಸಿ ಪ್ರಚಾರ ಮಾಡಿಸ್ತಾ ಇದ್ದಾರೆ. ಚಿತ್ರದಲ್ಲಿ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದ್ರು. ನಾನು ನಿಜ ಜೀವನದಲ್ಲಿ ಇದನ್ನೇ ಪಾಲಿಸ್ತೀನಿ ಅಂತಿದ್ದಾರೆ ಆರ್ಡಿ ಬಾಬು. ನಮ್ಮ ಗುರು ಉಪೇಂದ್ರ ಅವರು ಸೂಪರ್ ಪಿಕ್ಚರಲ್ಲಿ, ಟೋಪಿವಾಲಾ ಪಿಕ್ಚರ್ದಲ್ಲಿ ಭ್ರಷ್ಟು ಯಾವ್ಯಾವ ರೀತಿ ಏನೇನು ಅನ್ಯಾಯ ಮಾಡ್ತಾ ಇದ್ದಾರೆ, ಒಳ್ಳೆಯವ್ರನ್ನ ಯಾವ ರೀತಿ ತುಳಿತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ನಿಜವಾಗ್ಲೂ ಈ ಫೀಲ್ಡಿಗೆ ಇಳಿದಿರೋದು ಅವರು ಪರದೆದ ಮೇಲೆ ತೋರಿಸಿದ್ರನ್ನ ನಾನು ರಿಯಲಾಗಿ ಮಾಡಿ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿ ಭ್ರಷ್ಟ ಇದ್ದಾರೆ ಅವ್ರನ್ನ ಕಿತ್ತು ಬಿಸಾಕಿ ಬಡವರಿಗೆ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ. ಇವತ್ತೇನು ಮಾಡ್ತಾರೆ ಅಂದರೆ ರೋಡ್ ಫುಟ್ಪಾತ್ ಮೇಲೆ ಕೆಲಸ ಮಾಡೋರನ್ನ ಕಿತ್ತು ಬಿಸಾಕ್ತಾರೆ. ಅಂಥವ್ರು ನಾವೆಲ್ಲ ಫುಟ್ಪಾತ್ ಮೇಲೆ ಕೆಲಸ ಮಾಡೋರೆ ಇವತ್ತಿದ್ರೇ ದೊಡ್ಡವ್ರ ಮನೆ ಬೆಳೆಯೋದು. ಇನ್ನು ಕೊಳಚೆ ಪ್ರದೇಶದಿಂದ ತಮ್ಮ ಚುನಾವಣಾ ಪ್ರಚಾರ ಆರಂಭಿಸಿರುವ ಆರ್ಡಿ ಬಾಬು ಡೈಲಾಗ್ ಮತ್ತು ಹಾಡನ್ನ ಹಾಡ್ತಾ ಜನರ ಗಮನ ಸೆಳೆತಾ ಇದ್ದಾರೆ. ಜೊತೆಗೆ ತಮ್ಮ ನಟನೆಯ ಮೂಲಕವೇ ತಾವು ಚುನಾವಣೆಗಿಳಿದ ಉದ್ದೇಶ ಮತ್ತು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವೋಟ್ ಹಾಕಿ ನೋಟ್ ಕೊಡಿ ಅಂತ ನಟನೆ ಮಾಡಿ ಜನರಿಂದ ಹಣ ಪಡ್ಕೊಳ್ತಾ ಇದ್ದಾರೆ. ಇವರಿಗೆ ಉಳಿದ ಜೂನಿಯರ್ ಕಲಾವಿದರು ಸಾಥ್ ನೀಡ್ತಾ ಇದ್ದಾರೆ. ಆರ್ಡಿ ಬಾಬು ಅವರು ವೃತ್ತಿ ರಂಗಭೂಮಿ ಸೇವೆನ ಮಾಡಿ ಸುಮಾರು 25 ವರ್ಷ ಸೇವೆ ಮಾಡಿದ್ದಾರೆ. ಅಂಥ ಕಲಾವಿದರಿಗೆ ಇವತ್ತು ಬಾಗಲಕೋಟೆ ಮಹಾನಗರದ ಎಲ್ಲ ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು ಇವತ್ತು ಪ್ರತಿಯೊಬ್ಬರು ಮಾನವೀಯತೆಲಿಂತ ಒಬ್ಬ ಕಲಾವಿದ ಉನ್ನತ ಮಟ್ಟಕ್ಕೆ ಬೆಳೆಯಲಿ. ಈಗಾಗಲೇ ಅನಾಥರು ಮತ್ತು ಬಡ ರೋಗಿಗಳ ಸಹಾಯಾರ್ಥ ಅನೇಕ ಪ್ರದರ್ಶನಗಳನ್ನ ನೀಡಿರೋ ಆರ್ಡಿ ಬಾಬು ಈಗ ರಾಜಕಾರಣಕ್ಕಿಳಿದು ಜನರ ಸೇವೆಗೆ ತಯಾರಾಗಿದ್ದಾರೆ. ಇವರ ರಾಜಕೀಯ ಭವಿಷ್ಯ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಜನರಿಗೆ ಬಿಟ್ಟಿ ಮನೋರಂಜನೆ ಸಿಕ್ಕಿದ್ದು ಮಾತ್ರ ಸುಳ್ಳಲ್ಲ. ದಶರಥ್ ಸಾವೂರ್, ಟಿವಿ9, ಬಾಗಲಕೋಟೆ.